ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಗಾಂಜಾ ಸೇರಿ ಮಾದಕ ವಸ್ತುಗಳ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಯಾವ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡ್ರಗ್ ದಂಧೆಯಲ್ಲಿ ಉದ್ಯಮಿಯೊಬ್ಬರ ಮಗಳು ಲಾಕ್ ಆಗಿದ್ದಾಳೆ. ಒಬ್ಬಳು ಯುವತಿ ಅರೆಸ್ಟ್ ಆಗಿರೋದು. ಆ ಯುವತಿ ಉದ್ಯಮಿಯೊಬ್ಬರ ಮಗಳು ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ಗಾಂಜಾ ಪೆಡ್ಲಿಂಗ್ ಮಾಡ್ತಾ ಇದ್ಲು ಯುವತಿ. ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಮೇಘನಾ ಅಂತ ಆಕೆಯ ಹೆಸರು. ಆಕೆಯ ಸ್ನೇಹಿತ ಆದಿತ್ಯ ಎಂಬಾತನು ಕೂಡ ಅರೆಸ್ಟ್ ಆಗಿದ್ದಾನೆ. ಇನ್ನು ಆಕೆಯ ಪ್ರಿಯಕರ ದಿಲೀಪ್ ಪರಾರಿಯಾಗಿದ್ದಾನೆ. ಗಾಂಜಾ ಪೆಡ್ಲಿಂಗ್ ಮಾಡ್ತಾ ಇದ್ಲು ಈಕೆ. PUC ಡ್ರಾಪ್ ಔಟು. PUCಯಲ್ಲಿದ್ದಾಗಲೇ ಈಕೆಗೆ ಮಾದಕ ವಸ್ತುಗಳ ಹುಚ್ಚು ತಲೆಗೇರಿತ್ತು. ಈಕೆಯೂ ಮಾದಕ ವಸ್ತುಗಳ ವ್ಯಸನಿ, ಜೊತೆಗೆ ಪೆಡ್ಲಿಂಗು ಕೂಡ ಮಾಡ್ತಾ ಇದ್ಲು ಅನ್ನುವಂಥ ಮಾಹಿತಿ. ಮೇಘನಾ ಆಕೆಯ ಬಳಿಯಿಂದ 37 ಗ್ರಾಂನಷ್ಟು MDMA ಕ್ರಿಸ್ಟಲ್ಸು, 4 kg ಗಾಂಜಾ, 35 ಗ್ರಾಂ ಹಶೀಸು ಇದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ. ಮೇಘನಾ ಫೋಟೋ ನೀವು ನೋಡ್ತಾ ಇದ್ದೀರಿ. PUCಯಲ್ಲಿದ್ದಾಗ ಈಕೆಗೆ ದಿಲೀಪ್ ಎಂಬಾತನ ಪರಿಚಯವಾಗುತ್ತೆ. ಆ ದಿಲೀಪು ಈಕೆಯನ್ನ ಮಾದಕ ವ್ಯಸನಿಯಾಗಿ ಬದಲಾಯಿಸ್ತಾನೆ. ನಂತರ ಈಕೆಯು ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ನಿರ್ವಹಿಸ್ತಾ ಇರ್ತಾಳೆ. ಅಂದರೆ ಪೆಡ್ಲಿಂಗ್ ಕೆಲಸವನ್ನು ಈಕೆ ಮಾಡ್ತಾ ಇರ್ತಾಳೆ. ಸದ್ಯ ದಿಲೀಪ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಮೇಘನಾ ಮತ್ತು ಮೇಘನನ ಸ್ನೇಹಿತೆ ಆದಿತ್ಯ ಸದ್ಯ ಅರೆಸ್ಟ್ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ರಾಜಧಾನಿಯ ಡ್ರಗ್ಸ್ ಜಾಲ ಎಷ್ಟೊಂದು ಅಪಾಯಕಾರಿಯಾಗಿ ಬೆಳೀತಾ ಇದೆ ಅನ್ನೋದಕ್ಕೆ ಉದಾಹರಣೆ ಅಂತ ಅನಿಸ್ತಾ ಇದೆ ಇದು. ಖಂಡಿತವಾಗಿಯೂ ರಕ್ಷತ್, ಓದುವ ಸಂದರ್ಭದಲ್ಲಿ ವ್ಯಸನಕ್ಕೆ ಒಳಗಾಗಿ ಪ್ರೀತಿ ಪ್ರೇಮ ಅಂತ ಹೇಳಿ ಹಿಂದೆ ಬೀಳುವಂತಹ ಯುವಕರಿಗೆ ಇದೊಂದು ಪ್ರಕರಣ ಪಾಠ ಅಂತ ಹೇಳ್ಬೋದು. ಈ ಮೇಘನಾ ಏನಿದ್ದಾಳೆ, ಈಕೆ PUC ಸುಮಾರು 3-4 ವರ್ಷಗಳ ಹಿಂದೆ PUC ಓದ್ತಾ ಇರ್ಬೇಕಾದ್ರೆ ದಿಲೀಪ್ ಎಂಬಾತನ ಪರಿಚಯ ಆಗುತ್ತೆ. ಪರಿಚಯ ನಂತರ ಅದು ಪ್ರೇಮಕ್ಕೆ ತಿರುಗಿರುತ್ತೆ. ಅದಾದ ಬಳಿಕ ಇಬ್ರು ಕೂಡ ಏನು ಲವ್ ಮಾಡ್ತಾ ಇರ್ತಾರೆ. ಆದ್ರೆ ಆ ದಿಲೀಪ್ ಏನಿರ್ತಾನೆ ಆತ ಗಾಂಜಾ ವ್ಯಸನಿ ಪ್ಲಸ್ ಡ್ರಗ್ ಪೆಡ್ಲರ್ ಆಗಿರ್ತಾನೆ. ಈ ಸಂದರ್ಭದಲ್ಲಿ ಈಕೆ ಕೂಡ ಈತನ ಮೋಹಕ್ಕೆ ಸಿಲುಕಿ ನಂತರ ಮನೆಯವರನ್ನು ಕೂಡ ಬಿಟ್ಬಿಡ್ತಾಳೆ. ಈ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಈ ಮೇಘನಾ ಕೂಡ ಒಬ್ಬ ಉದ್ಯಮಿ ಮಗಳು, ಆದ್ರೆ ಲವರ್ ಜೊತೆ ಬಂದು ನಂತರ ಮನೆಯನ್ನು ಕೂಡ ಬಿಟ್ಟಿದ್ದಾಳೆ ಅಂತೇಳಿ. ಸದ್ಯಕ್ಕೆ ಈಗ ಆಕೆ ಈಗ ಜೀವನ ನಿರ್ವಹಿಸ್ಬೇಕಾದ್ರೆ ಒಂದು ಪೆಡ್ಲಿಂಗ್ ಮಾಡ್ತಾ, ಅಂದ್ರೆ ಆ ಲವರ್ ಜೊತೆ ಸೇರಿ ಪೆಡ್ಲಿಂಗ್ ಅನ್ನ ಮಾಡ್ತಾ ಇದ್ಲು. ಈ ಹಿನ್ನೆಲೆ ಒಂದಷ್ಟು CCB ಅಧಿಕಾರಿಗಳಿಗೆ ಮಾಹಿತಿ ಕೂಡ ಬಂದಿರುತ್ತೆ. ಈ ತರ ಒಬ್ಬ ಯುವತಿಯೊಬ್ಳು ಡ್ರಗ್ ಪೆಡ್ಲಿಂಗ್ ಅಲ್ಲಿ ತೊಳಗಿದ್ದಾಳೆ ಅಂತ ಹೇಳಿ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಕೂಡಲೇ ಎಚ್ಚೆತ್ತಂತಹ ಸುಬ್ರಹ್ಮಣ್ಯಪುರ ಪೊಲೀಸರು ಈ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಯುವತಿ ಬೈಕ್ ನಲ್ಲಿ ಈ ಒಂದು ಗಾಂಜಾ MDMA ಇಟ್ಕೊಂಡು ಮಾರಾಟ ಮಾಡ್ತಾ ಇರುವಂತದ್ದು ಗೊತ್ತಾಗತ್ತೆ. ಕೂಡಲೇ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಮುಖಾಂತರ ಈ ಕಸ್ಟಮರ್ ಗಳನ್ನ ಸಂಪರ್ಕ ಮಾಡಿ ನಂತರ ಅವ್ರಿಗೆ ಡೆಲಿವರಿ ಮಾಡ್ತಾ ಇದ್ಲು. ಅಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟು ನಂತರ ಅದನ್ನ ಫೋಟೋ ತೆಗೆದು ಟೆಲಿಗ್ರಾಮ್ ನಲ್ಲಿ ಫೋಟೋ ಕಳಿಸುವಂತದ್ದು, ಅಲ್ಲಿ ಮತ್ತೆ ಫೋನ್ ಪೇಲಿ ಹಣ ಸ್ವೀಕಾರ ಮಾಡುವಂತದ್ದು. ಇದನ್ನ ತನ್ನ ಸ್ನೇಹಿತ ಆದಿತ್ಯ ಎಂಬಾತನ ಜೊತೆ ಸೇರಿ ಈಕೆ ಗಾಂಜಾ ಪೆಡ್ಲಿಂಗ್ ಅನ್ನ ಮಾಡ್ತಾ ಇದ್ದು. ಇನ್ನೂ ಕೂಡ ಈ ಒಂದು ಪ್ರಕರಣದಲ್ಲಿ 3-4 ಜನ ಇದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಎಸ್ಕೇಪ್ ಆಗಿರುವಂತಹ ದಿಲೀಪ್ ಏನಿದ್ದಾನೆ, ಮೇಘನಾ ಲವರ್, ಆತನಿಗಾಗಿ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಒಟ್ಟಾರೆಯಾಗಿ ಓದುವ ಸಂದರ್ಭದಲ್ಲಿ ವ್ಯಸನಕ್ಕೆ ಒಳಗಾದ್ರೆ ಯಾವ ರೀತಿಯಾಗಿ ಆಗುತ್ತೆ, ಯುವತಿಯ ಪಾಡು ಕೂಡ ಅದೇ ಆಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಇನ್ನೂ ಕೂಡ ಆಕೆಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಎಲ್ಲಿಂದ ಗಾಂಜಾ ತರ್ತಾ ಇದ್ರು, ಸದ್ಯಕ್ಕೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ತನಕ ಆಕೆ ಹೊರ ರಾಜ್ಯದ ಏನು ಆಂಧ್ರ ಪ್ರದೇಶ ಮೂಲದಿಂದ ಈ ಒಂದು ಏನು ಗಾಂಜಾ ಮತ್ತೆ MDA ಕ್ರಿಸ್ಟಲ್ ಅನ್ನ ತರಿಸ್ಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಇದೆ ಟ್ರೈನ್ ಮುಖಾಂತರ. ಇನ್ನೂ ಕೂಡ ಪೊಲೀಸರು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.